ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವನವನು ಹೋಗಿ ನೋಡ್ರು. ನಿಜವಾಗ್ಲೂ ನೀವೆಲ್ಲ ಗಂಡಸ್ರೇ ಆಗಿದ್ರೆ ನಿಮ್ ಗಂಡಸ್ತನನ ಅವ್ರ ಮುಂದೆ ತೋರಿಸಿ. ಯಾರೋ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ನ ಪ್ರಶ್ನೆಗೆ ಎಲ್ಲರಿಗೂ ಹೊಡೆದಾದ್ಮೇಲೆ ಉತ್ತರ ಕೊಡ್ಲಾ ಅಥವಾ ಹೊಡಿಯಕ್ಕೆ ಮುಂಚೆ ಕೊಡ್ಲಾ? ಏನೋ ಮೀಟ್ರಾ ಅಲ್ಲ ಫೈಟ್ರಾ? ಎರಡೂ ಅಲ್ಲ. ಇವಳು ಗಂಡ. ಬೇಡ, ನೀನ್ ನೋಡಿದ್ರೆ ನನ್ನ ಹೆಂಡತಿ ಅಂತೀಯ, ಅವಳು ನೋಡಿದ್ರೆ ನನ್ನ ಗಂಡ ಅಂತಾಳೆ. ಕತ್ತಲ್ ತಾಳಿನೇ ಇಲ್ಲ, ನೀನ್ ಯಾವ ಸೀಮೆ ಗಂಡನೋ? ಹೆಂಡತಿ ಎಂದೊಳಗೆ ಕತ್ತಲ್ ತಾಳಿ ಇರಬೇಕು. ನಮ್ಮಂತ ಕಿತ್ತೋದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಅದೊಂದು ಸಾಕು. ಬೇರೆನೇ ಇಲ್ಲ ಅಂದಮೇಲೆ ಹಾರದೇ ಇರ್ತೀವ. ಈ ನಿಮ್ ಗಂಡ ಹೆಂಡತಿ ಆಟನ ಮನೇಲಿ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ಶುರು ಮಾಡ್ರೋ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನಾನು. ಅವಳು ಕುತ್ಕೆಲ್ ತಾಳಿ ಇರಲಿ ಬಿಡ್ಲಿ, ನಾನು ಅವಳು ಗಂಡನೇ, ಅವಳು ನನ್ನ ಹೆಂಡತಿ. ಸೂಟು ಬೂಟು ನೋಡಿ ಬಿಸ್ನೆಸ್ ಮ್ಯಾನ್ ಅಂದ್ಕೊಂಡ್ರೆ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಹೊರಗಿಂದ ಬಿಸ್ನೆಸ್ ಮ್ಯಾನ್ ಥರ ಕಂಡ್ರು ಒಳಗಿಂದ ಪಕ್ಕ ಮಾಸು. ಹಳೆ ಅದಿ ಇನ್ನೂ ಒಳಗೆ ಜೀವಂತವಾಗಿದ್ದಾನೆ, ಹೊರಗೆ ಬರೋ ಹಾಗೆ ಮಾಡಬೇಡಿ. ನಾನು ಆಡೋ ಮಾತಲ್ಲಿ ಕನ್ಫ್ಯೂಷನ್ ಆಗಲಿ, ಒಡೆಯೋ ಏಟಲ್ಲಿ ಕಾಂಪ್ರಮೈಸ್ ಆಗಲಿ, ಎರಡೂ ಇರಲ್ಲ. ಬಿಸ್ನೆಸ್ಸಲ್ಲಿ ಲೆಕ್ಕ ಹೇಗೆ ತಪ್ಪಲ್ಲೋ
ಹೊಡೆಯೋ ಏಟಲ್ಲೂ ಲೆಕ್ಕ ತಪ್ಪಲ್ಲ. ನನ್ನ ಹೆಂಡತಿ ಕಣ್ಣಲ್ಲಿ ನೀರು ಬರೋದಕ್ಕಾಗಲಿ ಅವಳ ಮುಖದಲ್ಲಿ ನಗು ಬರೋದಕ್ಕಾಗಲಿ ನಾನೇ ಕಾರಣ ಆಗಬೇಕು. ಅದ್ರ ಮಧ್ಯೆ ಬೇರೆ ಯಾರಾದರೂ ಬಂದರೆ ಯಾರಿದನ್ನೆಲ್ಲ ಮಾಡಿಸಿದ್ದು ಹೇಳಿ, ಯಾರು? ನಿಮ್ಮಿಬ್ರಿಗೇನಾಗಿಲ್ಲ ಫೈನ್ ಏಜೆ. ಸರಿಯಾದ ಟೈಮಿಗೆ ಬರದೇ ಹೋಗಿದ್ದಿದ್ರೆ ನಮಗೇನಾಗ್ತಿತ್ತೋ ಏನು. ಥ್ಯಾಂಕ್ಸ್ ಫಾರ್ ಸೇವಿಂಗ್ ಅಸ್ ಏಜೆ. ಇವ್ರು ಯಾರು, ಯಾಕೆ ಈ ಥರ ಮಾಡಿದ್ದಾರೆ ಅಂತ ಹೇಗೆ ಕಂಡುಹಿಡಿಬೇಕು ನನಗೆ. ಬನ್ನಿ ಹೋಗೋಣ. ಅಯ್ಯೋ ಸರ್, ನೀವಿಲ್ಲಿ? ಥ್ಯಾಂಕ್ ಯು. ನೀವು ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಇಲ್ಲಿ ಏನು ಬೇಕಾದ್ರೂ ಅವರು ಸರ್ ಆಟೋ ಡ್ರೈವರ್ಸ್ ಬಗ್ಗೆ ಅದಿದು ಅಂತ ಮಾತಾಡ್ತಾರೆ ಸರ್. ಬಟ್ ಎಲ್ಲ ಆಟೋ ಡ್ರೈವರ್ಸ್ ಒಂದೇ ಆಗುತ್ತಾ ಸರ್? ನಮಗೂ ನಮ್ಮವರಂತ ಇರ್ತಾರಲ್ಲ ಸರ್. ಸರ್ ನಮಗೂ ಮನಸ್ಸಿದೆ ಸರ್ ಸಹಾಯ ಮಾಡಬೇಕು ಅಂತ. ಅದಕ್ಕೆ ಸರ್ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟು ಸಹಾಯ ಮಾಡಿದ್ದೀವಿ. ಸದ್ಯ ಯಾರಿಗೂ ಏನೂ ಆಗಿಲ್ಲ ಸರ್. ಈ ಮಾತು ಹೇಳಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನಾನೇನು ಮಾಡಲಿ ಮೇಡಮ್, ಅವಳು ಮುಗಿಸೋಣ ಅನ್ನಿಸಲ್ಲಿ ಅವಳ ಬಂದು ಅವಳು ನುಡಿಕೊಂಡು ಈಜಿ ಸರ್ ಬಂದು ನೋಡ್ತಿದ್ದಾಗೇನೆ ಈಜಿ ಸರ್ ಬಂದು ಎಲ್ಲರೂ ನಾಶ ಮಾಡಿಬಿಟ್ರು ಮೇಡಮ್. ನಮ್ಮ ಹುಡುಗರು ಎಲ್ಲರೂ ಒಂದೊಂದು ಕಡೆ ಬಿದ್ದಿದ್ರು, ಹಂಗೆ ಹೊಡೆದಿದ್ದಾರೆ ಮೇಡಮ್. ಅಷ್ಟೆಲ್ಲ ಒದೆ ತಿಂದರು, ನಾವು ನಿಮ್ಮ ಹೆಸರನ್ನ ಬಾಯಿ ಬಿಟ್ಟಿಲ್ಲ ಮೇಡಮ್. ಬಾಯ್ ಬಿಟ್ಟಿದ್ದಿದ್ರೆ ಏಜೆಗಿಂತ ಮುಂಚೆ ನಾನೇ ನಿನ್ನನ್ನು ಮುಗಿಸ್ತಿದ್ದೆ. ಮೇಡಮ್ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ವಿಷಯ ಸೀರಿಯಸ್ ಆದರೆ ನಮ್ಮ ಗತಿ.
ಇದನ್ನ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಹೋಗಿ ಹೋಗಿ ಇಂಥ ಕೆಲಸನ ನಾನು ನಿಮಗೆ ಒಪ್ಸಿದ್ನಲ್ಲ. ಛೇ, ಒಂದು ಕೆಲಸ ಮಾಡಿ, ಸ್ವಲ್ಪ ದಿನ ಯಾರ ಕಣ್ಗೂ ಕಾಣಿಸ್ಕೋಬೇಡಿ, ತಲೆ ಮರೆಸ್ಕೊಂಡಿರಿ. ಅಗತ್ಯ ಬಿದ್ದರೆ ನಾನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಯಾರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೂಡ್ದು. ಅರ್ಥ ಆಯ್ತಾ? ಅಲ್ಲ ಅಕ್ಕ, ಈ ಲಕ್ಷ್ಮಿ ಅಕ್ಕ ಯಾಕೆ ಹಿಂಗೆ ಮಾಡಕ್ ಹೋದ್ರು? ಕೈಗೆ ಬಂದಿದ್ದ ತುತ್ತು ಎಲ್ಲ ಹಾಳಾಗಿ ಹೋಯ್ತು. ಬಂದ್ರಾ? ಬನ್ನಿ. ಯಾಕಕ್ಕ ಹೀಗೆ ಮಾಡಕ್ ಹೋದ್ರಿ? ನಮ್ಗೆ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡ್ಬೇಕಲ್ವಾ ಹೋಗ್ತಾ ಇದ್ದೀನಿ ಅಂತ. ನಿಮ್ಮಿಂದ ಎಲ್ಲ ಹಾಳಾಗೋಯ್ತು. ಸರು, ನೀನು ಸ್ವಲ್ಪ ಸುಮ್ಮನೆ ಇರು. ಅಕ್ಕ, ಅವರೆಲ್ಲ ರೌಡಿಗಳಲ್ಲ, ರಾಕ್ಷಸರು. ಅದಕ್ಕೆ ಈ ಕೆಲ್ಸಕ್ಕೆ ಅವ್ರನ್ನ ಕರ್ಸಿದ್ ನಾನು. ನಿನ್ ಹಣೆ ಬರ ಸರಿಗಿರ್ಲಿಲ್ಲ, ನೀನ್ ತಗ್ಲಾಕೊಂಡೆ. ಅಕ್ಕ, ನಾನು ಬದುಕ್ ಬರ್ತೀನೋ ಅಂತಾನೆ ಗೊತ್ತಿರಲಿಲ್ಲ. ಅದೆಷ್ಟು ಸಲ ಸತ್ತು ಬದುಕಿದ್ದೀನೋ ಆ ದೇವ್ರಿಗೆ ಗೊತ್ತು. ನನಗಂತೂ ತುಂಬ ನೋವಾಗಿದೆ ಅಕ್ಕ. ಅವ್ರು ನನ್ನ ಹತ್ರ ತುಂಬ ರೂಢಾಗಿ ನಡ್ಕೊಂಡ್ರು. ಇಲ್ಲಿ ಬಂದ ಹತ್ರ ಏನ್ ಪ್ರಯೋಜನ? ಆ ಲೀಲಾ ಉಳ್ಕೊಂಡ್ಲಲ್ಲ, ಅದನ್ನೇ ತಡ್ಕೊಳಕ್ ಆಗ್ತಿಲ್ಲ ನನ್ನ ಕೈಯಲ್ಲಿ. ಅಕ್ಕ, ನಾನು ಅನ್ಭವಿಸ್ಕೊಂಡು ಬಂದಿದ್ದೀನಿ ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಾ ಇದ್ದೀನಿ. ಆದ್ರೆ ನೀವ್ ನೋಡಿದ್ರೆ ಆ ಲೀಲನ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹೌದು. ನಿನಗೇನಾಗಿದೆ ಇವಾಗ? ಬದುಕ್ ಬಂದಿದ್ಯಾ ತಾನೇ ಇಲ್ಲಿ? ಜೀವ ಏನ್ ಹೋಗಿಲ್ವಲ್ಲ, ಆದ್ರೆ ನನ್ ಪ್ಲಾನ್ ಹಾಳಾಗೋಗಿದೆ. ಆ ಲೀಲಾ ಗೆದ್ದು ಬೀಗ್ತಾಳೆ. ನಾನ್ ಏನ್ ಮಾಡ್ಬೇಕೀಗ? ಅಕ್ಕ, ಆ ಲೀಲನ್ ವಿಷಯನ ಸ್ವಲ್ಪ ಪಕ್ಕಕ್ಕಿಟ್ಟು ಯೋಚನೆ ಮಾಡಿ. ನಿಮ್ ಪ್ಲಾನ್ ಅಲ್ಲಿ ಅಕಸ್ಮಾತ್ ನನಗೇನಾರು ಆಗಿದ್ರೆ? ಏನೂ ಆಗಿಲ್ವಲ್ಲ ಅಕ್ಕ, ಅವಾಗಿಂದ ಬರೀ ಅದನ್ನೇ ಹೇಳ್ತಿದ್ಯಲ್ಲ. ಲಕ್ಷ್ಮಿ, ಚದುರಂಗದಲ್ಲಿ ದೊಡ್ಡ ದೊಡ್ಡ ಪಾನ್ಗಳನ್ನ ಹೊಡಿಬೇಕು ಅಂದ್ರೆ ಚಿಕ್ಕ ಚಿಕ್ಕ ಸೈನಿಕರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅಕಸ್ಮಾತ್ ಏನಾದ್ರೂ ಹೋದ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ನನ್ ಸತ್ರು ಪರವಾಗಿಲ್ವಾ? ಅಕ್ಕ, ಸರು, ನಾವ್ 3 ಜನನು ಒಟ್ಟಿಗೆ ಇದ್ವಿ. ನಾವ್ 3 ಜನದ ಸಂಬಂಧ, ನಾವ್ 3 ಜನದ ಸ್ನೇಹ ಪ್ರೀತಿ ಎಲ್ಲ ಸುಳ್ಳ? ನನ್ ನೋವಿಗೆ ಬೆಲೆ ಇಲ್ವಾ? ನನ್ ಕಷ್ಟಕ್ಕೆ ನಿಮ್ಮ ಹತ್ರ ಉತ್ತರನೇ ಇಲ್ವಾ? ಅಂದ್ರೆ ನಾನು ನಿಮ್ಗೇನು ಅಲ್ವಾ? ಅದು ಹಾಗಲ್ಲ. ಸಾಕು ಸರು, ನನಗೆಲ್ಲ ಅರ್ಥ ಆಗೋಯ್ತು. ಅಕ್ಕ, ನಿಮ್ಮ ಆಟದಲ್ಲಿ ನಾವು ದಾಳಗಳು ಅನ್ಕೊಂಡಿದ್ವಿ, ಆದ್ರೆ ಗಾಳಗಳು ಅಂತ ಇವತ್ತು ಅರ್ಥ ಆಯ್ತು. ನಿಮ್ಮಂತರಿಗೋಸ್ಕರ ಇಷ್ಟು ದಿನ ಮಾಡ್ಬಾರ್ದು ಕೆಲಸ ಮಾಡಿದೆ. ಆದ್ರೆ ನಾನು ಎಷ್ಟೇ ಅನ್ಯಾಯ ಮಾಡಿದ್ರು, ಅವಮಾನ ಮಾಡಿದ್ರು, ನೋವು ಕೊಟ್ಟಿದ್ರು, ಆ ಲೀಲಾ ಅದನ್ನೆಲ್ಲ ಮರ್ತು ನನ್ನ ಜೀವ ಉಳ್ಸಕ್ಕೆ ಬೀದಿ ಬೀದಿನಲ್ಲಿ ಓಡ್ಕೊಂಡು ಬಂದಿದ್ದಾಳೆ. ತನ್ನ ಜೀವ ಅಪಾಯದಲ್ಲಿದ್ರು ನನ್ನ ಜೀವ ಉಳ್ಸಕ್ಕೆ ಒದ್ದಾಡಿದಾಳೆ. ತಾ ದೇವತೆಗೆ ಹೋಗಿ ಹೋಗಿ ಎಂತೆಂತ ಕೆಲಸ ಮಾಡ್ಬಿಟ್ಟೆ ನಾನು. ಲಕ್ಷ್ಮಿ, ಮುಟ್ಬೇಡಿ. ನಿಮಗೆ ಕೆಟ್ಟ ಕೈಗಳು ನನ್ನನ್ನು ಮುಟ್ಟಬಾರ್ದು. ಇಷ್ಟು ದಿನ ನಿಮ್ ಸಾವಾಸ ಮಾಡಿ ಮಲಿನ ಆಗಿದ್ದೀನಿ. ಇನ್ಮೇಲಾದ್ರೂ ಲೀಲಾ ಅವ್ರ ಸೇವೆ ಮಾಡ್ಕೊಂಡು ನಾನ್ ಮಾಡಿರೋ ಪಾಪನ ಕಳ್ಕೋತೀನಿ. ಜೊತೆಲಿದ್ದವ್ರನ್ನ ಕಾಲ್ ಕಸ ಅಂತ ತಿಳ್ಕೊಳ್ಳೋ ನಿಮ್ಮಂತವ್ರ ಮುಂದೆ ಜೀವ ಕೊಟ್ಟಾದ್ರೂ ಜೀವ ತೆಗೆಯಂತವ್ರನ್ನ ಉಳಿಸೋ ಲೀಲಾ ಅವರು ಈ ಮನೆಗೆ ನಿಜವಾದ ಯಜಮಾನಿಯಾಗಿ ಮೆರೆಯೋದನ್ನ ನಾನು ನೋಡ್ಬೇಕು. ಅದನ್ನ ನೀವು ನೋಡ್ತೀರಾ? ಇಷ್ಟು ದಿನ ನಿಮ್ ಜೊತೆಲಿ ಇದ್ದಿದ್ದಕ್ಕೆ ನಾವ್ ಮಾಡೋ ಸಹವಾಸ ನಮಗೆ ಮುಳ್ಳಾಗ್ಬಾರ್ದು ಅನ್ನೋ ಪಾಠ ಕಲ್ತಿದ್ದೀನಿ. ಥ್ಯಾಂಕ್ ಯು ಅಂಡ್ ಗುಡ್ ಬೈ. ಸದ್ಯ ಯಾವುದೇ ತೊಂದರೆ ಇಲ್ಲದೆ ನಮ್ಮನೆ ಹೆಣ್ಮಕ್ಳು ಕ್ಷೇಮವಾಗಿ ಮನೆಗೆ ಬಂದ್ರಲ್ಲ, ಅಷ್ಟು ಸಾಕು. ನಂಗೆ ಗೊತ್ತಿತ್ತಜ್ಜಿ, ಲೀಲಾ ಮೇಡಮ್ ಅವರು ಈ ಮನೆಯಲ್ಲಿ ಇರಬೇಕಾದ್ರೆ ಯಾರಿಗೂ ಏನು ತೊಂದರೆ ಆಗಕ್ಕೆ ಅವ್ರು ಬಿಡಲ್ಲ ಅಂತ.
ಯಾರು ಯಾಕೆ ಹೀಗೆ ಮಾಡಿದಾರೋ ಏನು ಕಥೆನೋ. ಅಲ್ಲಮ್ಮ ಲೀಲಾ, ನಮ್ಮ ಲಕ್ಷ್ಮಿ ತುಂಬ ಸಾಧು, ಅವಳಿಗೆ ಯಾಕೆ ಹೀಗೆ ಮಾಡ್ತಾರೆ? ಅಜ್ಜಿ, ಯಾರೋ ಗೊತ್ತಿರೋರೆ ಬೇಕು ಅಂತಾನೆ ಪ್ಲಾನ್ ಮಾಡಿ ಮಾಡಿಸಿದ್ದಾರೆ ಅನಿಸ್ತಿದೆ. ನಿನಗೆ ಗೊತ್ತಿರೋರು ಮಾಡಿದಾರ? ಹಾಗೆ ಅನ್ನಿಸ್ತು ಏಜೆ. ನನಗೂ ಹಾಗೆ ಅನ್ನಿಸ್ತಿದೆ ಸರ್. ಅಜ್ಜಿ 100% ಬರ್ತ್ ಕೊಡ್ತೀನಿ. ಇದಕ್ಕೆ ಕಾರಣ ಸೀರೆನೆ. ಏನ್ ಸೀರೆನಮ್ಮ? ಅಂದ್ರೆ ಕಿಡ್ನಾಪರ್ ಹೆಂಡತಿಗೆ ಲಕ್ಷ್ಮಿ ಅವ್ರ ಸೀರೆ ತುಂಬಾ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಕಿಡ್ನಾಪರ್ ಹೆಂಡತಿ ನಂಗೆ ಅದೇ ಥರ ಸೀರೆ ಬೇಕು ಅಂತ ಹಠ ಮಾಡಿರ್ತಾರೆ. ಅದಕ್ಕೆ ಲಕ್ಷ್ಮಿ ಅವ್ರನ್ನ ಕಿಡ್ನಾಪ್ ಮಾಡಿರ್ತಾರೆ. ನಿಮ್ಗೇನು ಅನ್ಸುತ್ತೆ ದುರ್ಗಾ? ಸರಿಯಪ್ಪ, ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಒಂದು ನಿಮಿಷ. ಲೀಲಾ, ಎಷ್ಟೋ ದಿನ ಆದ್ಮೇಲೆ ಪ್ರೀತಿಯಿಂದ ಲೀಲಾ ಅಂತ ಕರೆದಿದ್ದಾರೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅಭಿರಾಮ್ ಜಯಶಂಕರ್, ಎಜೆ, ಮಿಸ್ಟರ್ ಪರ್ಫೆಕ್ಟ್ ಅಂತೆಲ್ಲ ನನ್ನ ಕರೀತಾರೆ. ಆದರೆ ಮನೇಲಿ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ಕಟ್ಕೊಂಡು ಹೆಂಡತಿ ತಾಳಿ ಕಿತ್ತಿದ್ದಾನೆ. ಇವನಿಗೆ ತಾಳಿ ಬೆಲೆನೇ ಗೊತ್ತಿಲ್ಲ. ಹೇಗೆ ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಅನ್ನೋ ಮಾತೆಲ್ಲ ನನ್ನ ಕಿವಿಗೆ ಬಿದ್ದಿದೆ. ಅವ್ರು ತಪ್ಪು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ನಾನು ಮಾಡಿರೋ ಕೆಲಸ ತಪ್ಪು. ಆಕಸ್ಮಿಕವಾಗಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಹಾಗಾಯಿತು. ಆದರೆ ಅದು ವಿಧಿ. ಮತ್ತದೇ ತಾಳಿನ ನಾನೇ ನನ್ನ ಕೈಯಾರ ಕೇಳೋ ಹಾಗಾಯಿತು. ಅದು ವಿಧಿನೇ ಅಂತ ಈಗ ಗೊತ್ತಾಯಿತು. ತಾಳಿಗೊಂದು ಮಹತ್ವ ಇದೆ, ಹೆಣ್ಣಿಗೆ ಶ್ರೀರಕ್ಷೆ, ಇದೆಲ್ಲ ಗೊತ್ತಿದ್ದು ಕೋಪದ ಕೈಗೆ ಬುದ್ಧಿ ಕೊಟ್ಟು ನಾನು ಈ ತಪ್ಪು ಕೆಲಸ ಮಾಡಿಬಿಟ್ಟಿರಲಿಲ್ಲ. ನಿನ್ನೂ ಸೇರಿಸಿ ಇಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ನಾನು ಸಾರಿ ಕೇಳ್ತೀನಿ. ತಾಳಿ ಕಿತ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲರೂ ಮುಂದೆ ಕಿತ್ತಿರೋ ಈ ತಾಳಿನ ನಿಮ್ಮೆಲ್ಲರ ಮುಂದೆ ಇವತ್ತು ಮತ್ತೆ ಕಟ್ತೀನಿ.
ಸಮಾಜ ನನ್ನ ಬಗ್ಗೆ ತಪ್ಪಾಗಿ ಮಾತಾಡುತ್ತೆ ಅನ್ನೋ ಕಾರಣಕ್ಕೆ, ಪ್ರಪಂಚದ ಮುಂದೆ ನಾವಿಬ್ಬರೂ ಚೆನ್ನಾಗಿರ್ಬೇಕು ಅಂತ ತೋರಿಸೋ ಕಾರಣಕ್ಕೆ, ಅಥವಾ ನೋಡೋ ಕಣ್ಣಿಗೆ ನೀವು ಮಾಡಿದ ತಪ್ಪು ನಾನು ಅದನ್ನ ತಿದ್ಕೊಂಡೆ ಅನ್ನೋ ಭಾವನೆ ಬರ್ಸೋದಕ್ಕೆ ನೀವು ಈ ತಾಳಿನ ಕಟ್ತಾ ಇದ್ದೀರಾ ಅಂದರೆ ಅಂಥ ತಾಳಿ ನನಗೆ ಬೇಡ ರೀ. ಬರೀ 3 ಗಂಟೆಯಲ್ಲಿ 7 ಜನ್ಮನೂ ನಾನು ಇವ್ರ ಜೊತೆನೇ ಜೀವನ ಮಾಡಬೇಕು ಅಂತ ಕನಸು ಕಾಣ್ತೀವಲ್ಲ, ಅದು ತಾಳಿಗಿರೋ ಬೆಲೆ. ಗಂಡ ಹೊಡಿಲಿ ಬಡಿಲಿ ಕುಡ್ಕ ಆಗಿರಲಿ, ಜವಾಬ್ದಾರಿ ಇಲ್ಲದೆ ಇರೋನಾಗಿರಲಿ, ಏನೇ ಆಗಿರಲಿ, ಆದರೆ ಎದ್ದ ತಕ್ಷಣ ತಾಳಿನ ಕಣ್ಣಿಗೆ ಹೊತ್ಕೊಂಡು ನಮ್ಮಂಥ ಹೆಣ್ಮಕ್ಳು ಅವ್ರ ದಿನ ಶುರು ಮಾಡ್ತಾರಲ್ಲ, ಅದು ತಾಳಿಗಿರೋ ಬೆಲೆ.